ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 19ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ನವೆಂಬರ್ 16ರ ಭಾನುವಾರದಂದು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರಾದ ಪ್ರಮೀಳಾ ನೇಸರ್ಗಿ, ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಎಸ್.ಕೆ. ಉಮೇಶ್, ಸಂಗೀತ ನಿರ್ದೇಶಕರು ಹಾಗೆ ಗಾಯಕರಾದ ಮಾನಸ ಹೊಳ್ಳ, ಉದಯೋನ್ಮುಖ ನಟ ಪುನೀತ್ ಕುಮಾರ್, ಪವರ್ ಟಿವಿ ಸಂಪಾದಕರಾದ ಪ್ರಶಾಂತ್ ಬಿಸ್ಲೇರಿ, ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ, ವಿಶೇಷ ಪ್ರತಿನಿಧಿ ಅರುಣ್ ಅವರು ದೀಪ ಬೆಳಗುವ ಮೂಲಕ ಕನ್ನಡಾಂಬೆ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಎಸ್ಕೆಡಿಎಂಎ ಅಧ್ಯಕ್ಷರಾದ ಗಂಡಸಿ ಸದಾನಂದ ಸ್ವಾಮಿ ಅವರು, ಕೆಜಿಎಫ್ ಖ್ಯಾತಿಯ ಛೋಟಾ ರಾಖಿಬಾಯ್, ಅನ್ಮೋಲ್ ವಿಜಯ್ ಭಟ್ಕಳ್ ಹಾಗೂ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು. ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳು ಭಾಗವಹಿಸಿದ್ದು, ನೂರಾರು ಪ್ರತಿಭಾನ್ವಿತರು ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ನಡೆಸಿದ್ದು ವಿಶೇಷವಾಗಿತ್ತು. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದ್ದು, ಕನ್ನಡವನ್ನ ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ದಿನದಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ನಡೆಯಲಿದೆ ಅಂತ ಹೇಳಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ತಿಳಿಸಿದರು. ಕಾರ್ಯಕ್ರಮಗಳನ್ನ ಮುಟ್ಟೋ ರೀತಿ ಮಾಡಿದ್ರೆ ಖಂಡಿತ ಜನ ಬರ್ತಾರೆ, ಕೇಳೋರಿದ್ದಾರೆ. ಸೊ ಹೆಚ್ಚೆಚ್ಚು ಈ ತರ ಕಾರ್ಯಕ್ರಮಗಳು ನಡಿಬೇಕು. ಹಾಗೆ ಕಿಶೋರ್ ಅವ್ರ ಬಗ್ಗೆ ಕೂಡ ಅಷ್ಟೇ ಖುಷಿ ಆಗ್ತಿದೆ, ಯಾಕಂದ್ರೆ ಈಗ ತಾನೇ ಡ್ಯಾನ್ಸ್ ಮಾಡಿದಂತ ಒಂದೆರಡು ಪ್ರತಿಭೆಗಳನ್ನ ಕೂಡ ನೋಡಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್. ಸೊ ನನ್ನ ಕಡೆಯಿಂದ ಎಲ್ರಿಗೂ ಬೆಸ್ಟ್ ವಿಶಸ್ನ ತಿಳಿಸ್ತೀನಿ. ಎಲ್ಲ ಮಕ್ಕಳುಗಳಿಗೂ ಒಂದು ಅವರ ಒಂದು ಏನು ಒದಗಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಮತ್ತು ಕಲಾ ಒಂದು ಸಂಪತ್ತನ್ನು ಇಲ್ಲಿ ಪ್ರತಿಬಿಂಬಿಸೋದಕ್ಕೆ ಪ್ರೇರೇಪಣೆ ಮಾಡಿರ್ತಕ್ಕಂಥ ವೇದಿಕೆಯ ನಮ್ಮ ಕಾರಣಕರ್ತರು ಮತ್ತು ಅವರು ಮತ್ತು ಅವ್ರ ಮಿಸಸ್ ಭಾಳ ನಿರಂತರವಾಗಿ ಶ್ರಮ ವಹಿಸಿದ್ದಾರೆ. ಚಿಕ್ಕ ಕಲಾವಿದರನ್ನ ಕರೆದು ಗೌರವಿಸಿದಾಗ ತುಂಬ ಹೆಚ್ಚು ಖುಷಿಯಾಗುತ್ತೆ. ಮತ್ತು ಇವತ್ತು ಯಾರ್ಯಾರು ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಿದ್ರಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕಲಾವಿದರು ಸುಮಾರು ಜನ ನೆರೆದಿದ್ದೀರಾ. ನಿಮ್ಮಲ್ಲಿ ಸಾಕಷ್ಟು ಕಲೆ ಇದೆ, ಅದನ್ನು ತೋರಿಸೋದಕ್ಕೆ ನಿಮಗೆ ವೇದಿಕೆ ಬೇಕಾಗಿದೆ. ಅಂಥ ವೇದಿಕೆ ಕಲ್ಪಿಸಿಕೊಟ್ಟಂಥ ಕಿಶೋರ್ ಸರ್ಗೆ ಅನಂತ ಧನ್ಯವಾದಗಳನ್ನು. ನಾನು ಎಲ್ಲೇ ಇರಲಿ, ಎಲ್ಲ ಕೆಲಸ ಮಾಡಿದ ಪೊಲೀಸ್ದವರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಬಿ ಡಿ ಅವರು ಎಲ್ಲಿದ್ದು ಕೂಡ ಕೆಲಸ ಮಾಡೋಕ್ಕೆ ನಾನು ಒಂದು ಫೋನ್ ಮಾಡಿದ್ರೆ ಸಾಕು. ನಾನು MLA ಆಗಬೇಕಾಗಿಲ್ಲ, ಸುಮ್ಮನೆ ಒಂದು ಫೋನ್ ಮಾಡಿ ಇಂಥವ್ರು ಬರ್ತಾರೆ, ಕೆಲಸ ಮಾಡಿದ್ರೆ ಮಾಡಿಕೊಡ್ತಾರೆ. ಆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ನಂಬಿಕೆಯನ್ನು ನಾನು ಕೂಡ ಉಳಿಸ್ಕೊಂಡು ಬಂದಿದ್ದೀನಿ. ಅಂಥದ್ದೇ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು. ಜೀವನವನ್ನು ಪುನೀತವನ್ನು ಮಾಡ್ಕೋಬೇಕು. ಈ ದೇಶವನ್ನು ಉಳಿಸಬೇಕು. ಈ ದೇಶದ ಒಳ್ಳೆಯ ನಾಗರಿಕರಾಗಿ ತಾವೆಲ್ಲರೂ ಕೂಡ ಬದುಕಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು ಒಂದೆರಡು ಮಾತಾಡಿದೆ.
ಮಾತಾಡಿ ಅಂತ ಹೇಳಿದಂಥ ಕಿಶೋರ್ ಅವರಿಗೆ, ನನ್ನ ಮಾತೆಲ್ಲ ಕೇಳಿಸ್ಕೊಂಡಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು 2 ಮಾತು ಮುಗಿಸಿ ವಂದನೆ ಹೇಳಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸೊ ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮ ನಿಮ್ಮ ಕಣ್ಮುಂದೆನೇ ಇದೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅಂತ, ಇದು ನಂದಲ್ಲ, ನಿಮ್ಮದು. ಸೊ ನಿಮ್ಮದು ಕಾರ್ಯಕ್ರಮ ಇದು ಕಂಪ್ಲೀಟ್ ಆಗಿ. ಸೊ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಎಲ್ಲ ರೀತಿ ಸಪೋರ್ಟನ್ನು ಮಾಡ್ತಾ ಇರೋದು ನೀವೇನೇ. ಆಡಿಯನ್ಸ್ ಆಗಿದ್ದೀರಾ, ಸ್ಪಾನ್ಸರ್ ಆಗಿದ್ದೀರಾ, ಮತ್ತು ನಾವು ಹೇಳೋ ಒಂದೊಂದು ಅಕ್ಷರಗಳನ್ನು ನೀವು ಸ್ವೀಕರಿಸ್ಕೊತಾ ಇದ್ದೀರಾ. ಸೊ ಹಾಗಾಗಿ ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ಇದು. ಅದೇ ನಮ್ಮ ಒಂದು ವೇದಿಕೆ ಹೆಸರು, ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಪುನೀತ್ ಸರ್ಗೆ, ಮಾನಸ ಮೇಡಮ್ಗೆ, ಪ್ರಮಿಳಾ ಸರ್ಗೆ ಮೇಡಮ್ಗೆ, ಉಮೇಶ್ ಸರ್ಗೆ ಮತ್ತು ಭರತ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಕನ್ನಡ ಅಂದರೆ, ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ನವೆಂಬರ್ಗೆ ಸೀಮಿತ ಅಲ್ಲ. ಇದೇನು ಹಾಕಿದೀವಲ್ಲ ಈ ಶಾಲು, ಇದು ಶಾಲು ಬರೀ ತೋರಿಕೆಗಲ್ಲ, ಈ ಶಾಲು ಜವಾಬ್ದಾರಿ. ಕನ್ನಡವನ್ನ ಉಳಿಸ್ಲಿಕ್ಕೆ ಬೇಕಾದಂತಹ ಬೇರು. ಕನ್ನಡ ಅಂತಂದ್ರೆ ಬರೀ ಭಾಷೆ ಅಲ್ಲ, ಸಂವಹನಕ್ಕೆ ಇರ್ತಕ್ಕಂಥ ಸಾಧನ ಅಲ್ಲ. ಕನ್ನಡ ಅಂದ್ರೆ ಬೇರು, ನಮ್ಮ ಹುಟ್ಟಿನೊಂದಿಗೆ ಬಂದಿರತಕ್ಕಂಥ ಯಾರು ವಿಭಜಿಸಲಾಗದಂತಹ ಒಂದು ಶಕ್ತಿ. ಪ್ರತಿಯೊಂದು ಹಂತಕ್ಕೂ ಇದು ಸಂಕೇತವನ್ನು ಕೊಡ್ತಾ ಇರುವಂಥದ್ದು. ಈ ಕೆಂಪು ಇದೆಯಲ್ಲ, ಕೆಂಪು ತ್ಯಾಗದ ಸಂಕೇತ, ಹಳದಿ ಸ್ನೇಹದ ಸಂಕೇತ. ನಾನು ಯಾಕೆ ಈ ಶಬ್ದ ಹೇಳ್ತಾ ಇದ್ದೀನಿ, ಯಾಕೆ ಕೆಂಪು ಮತ್ತು ಹಳದಿ ನನ್ನ ಭಾಷೆಯ ಸಂಕೇತ ಆಗಿದೆ. ಮತ್ತೆ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ. ಕಪ್ಪೆ ಅರಬಟನ್ ಶಾಸನ ಅಂತ, ಆ ಶಾಸನದಲ್ಲಿ ಹೇಳ್ತಾರೆ ಕನ್ನಡಿಗರು ಎಂಥವರು ಅಂತ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಅವಾರ್ಡ್ ಫಂಕ್ಷನ್ ಜೊತೆಗೆ ಒಂದು ಸಾವಿರಾರು ಮಕ್ಕಳನ್ನ ಸೇರಿಸಿದ್ಯಾ, ಇದುವರೆಗೂ ನಾನೇ ನೋಡಿದ್ದೀನಿ. ಒಂದು ವಿಶ್ವ ದಾಖಲೆಗೆ ನಾನು ಸಹಕಾರ ಮಾಡ್ತೀನಿ, ದಾಖಲೆ ಮಾಡಿ. ಯಾಕೆಂದರೆ ಈಗ ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ಇದೆಲ್ಲ ದಾಖಲೆ ಆಗಬೇಕು. ನೀವು ನಾನು ನೋಡಿದಂಗೆ ಒಂದು ಸಾವಿರಾರು ಮಕ್ಕಳಿಗೆ ವೇದಿಕೆ ಕೊಟ್ಟಿದ್ದೀರಾ. ಒಂದೇ ಸಲ ಮಾಡಿ ಫ್ರೀಡಮ್ ಪಾರ್ಕಲ್ಲಿ, ಅದಕ್ಕೆ ನಾನೇ ವ್ಯವಸ್ಥೆ ಮಾಡಿಕೊಡ್ತೀನಿ. ಆ ದಾಖಲೆ ಮಾಡಿ ಒಂದು ಅತ್ಯುತ್ತಮವಾದ ಒಂದು ಕಾರ್ಯ